ಹಲ್ಲೆಲೂಯಾ. ವಾಕ್ಯದಂತೆ ನಡೆಯುವಂಥ, ವಾಕ್ಯದಲ್ಲಿ ಜೀವಿಸುವಂತಹ, ವಾಕ್ಯ ಅನುಸಾರವಾಗಿ ಎಲ್ಲ ಕಾರ್ಯಗಳನ್ನು ಮಾಡುವಂತಹ ಎಲ್ಲ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವಾದವನ್ನು, ಸಮಾಧಾನವನ್ನು, ಮಹಿಮೆಯನ್ನು, ದೇವರ ಪವಿತ್ರಾತ್ಮನ ಅಭಿಷೇಕವನ್ನು ನಾನು ಬೇಡುವವನಾಗಿದ್ದೇನೆ. ದೇವ ಮಕ್ಕಳೇ, ಕರ್ತನು ತಾನು ಒಳ್ಳೆಯವನಾಗಿದ್ದಾನೆ. ಇವತ್ತಿನ ಸಂದೇಶ, ದೇವರ ಸಮೀಪಕ್ಕೆ ಬನ್ನಿರಿ. ಒಳ್ಳೆಯ ಕುರುಬ ಅನ್ನುವಂಥ ಸಂದೇಶ ಯಾವಾಗಲೂ ತರ್ತಾ ಇದ್ದಾನೆ. ಒಳ್ಳೆಯ ಕುರುಬ, ಒಳ್ಳೆಯ ಸ್ವಾಮಿ, ಅದು ಕರ್ತನಾಗಿದ್ದಾನೆ, ದೇವರಾಗಿದ್ದಾನೆ. ಗುಡ್ ಲೀಡರ್ ಆತನೊಬ್ಬನೇ ಹಾಕಿದ್ದಾನೆ. ಅದಕ್ಕಾಗಿ ಇವತ್ತಿನ ಸಂದೇಶ, ದೇವರ ಸಮೀಪಕ್ಕೆ ಬನ್ನಿರಿ. ಆಗ ಸೈತಾನ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ, ರೋಗ ಬಿಟ್ಟು ಓಡಿ ಹೋಗ್ತದೆ, ಸಮಸ್ಯೆ ಬಿಟ್ಟು ಓಡಿ ಹೋಗ್ತದೆ, ನರಕ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತದೆ. ಯಾವಾಗ ದೇವರ ಸಮೀಪಕ್ಕೆ ಬರ್ತೀರಿ, ಪರಲೋಕ ನಿಮಗೆ ತೆರೆಯುತ್ತದೆ, ಜೀವವುಳ್ಳ ವಾಕ್ಯಗಳು ತೆರೆಯಲ್ಪಡ್ತದೆ, ಪರಲೋಕದ ಸೌಭಾಗ್ಯಗಳು ನಿಮಗೆ ಉಂಟಾಗ್ತದೆ. ಅಷ್ಟೇ ಅಲ್ಲ, ನಿಮ್ಮ ಜೀವಿತದಲ್ಲಿ ಹಾದು ಹೋಗುವ ಎಲ್ಲ ಮಾರ್ಗದಲ್ಲಿ ನಾನಿರುವುದಿಲ್ಲ, ಕರ್ತನು ಇರ್ತಾನೆ. ದೇವರು ನಿಮಗೆ ಸಹಾಯಕನಾಗಿರ್ತಾನೆ. ಆತನೇ ನಿಮ್ಮನ್ನು ನಡೆಸ್ತಾನೆ, ಬಲಪಡಿಸ್ತಾನೆ. ನಂಬಿಕೆ ಇಡ್ರಿ. ಯೇಸು ಸ್ವಾಮಿ ಹೇಳ್ತಾರೆ, ಪ್ರಬೋಧನೆ ವಾಕ್ಯಗಳನ್ನು, ಮೋಶೆಯ ಗ್ರಂಥವನ್ನು ನಂಬಲಿಕ್ಕೆ ನೀವು ಇನ್ನೂ ಎಷ್ಟು ಹಠವಾಗಿ ಇಡ್ತೀರಿ ಅಂತ. ಅದೇ ಶಿಷ್ಯರಿಗಳು, ಯಾಕೆ ನಿಮ್ಮ ಮನಸ್ಸು ಅಷ್ಟು ಕಠಿಣವಾಗಿದೆ? ಅದು ನಿಜವಾದದ್ದು, ಅದು ನನ್ನ ಮಾತು, ದೇವರ ಮಾತು, ಅದು ಸತ್ಯವಾದದ್ದು, ಅದು ಕಾರ್ಯ ಮಾಡುವಂಥದ್ದು, ಅದು ನಿಜವಾಗಿ ಕಾರ್ಯ ಮಾಡ್ತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿ ಈ ಸಂದೇಶಕ್ಕೆ ಹೋಗುವ. ಕರ್ತ ನಿನಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶ, ದೇವರ ಸಮೀಪಕ್ಕೆ ಬನ್ನಿರಿ ಅಂತ ಹೇಳುವಾಗ, ಕರ್ತನೆ, ಕೇಳುವ ಪ್ರತಿಯೊಂದು ಮಗು, ಪ್ರತಿಯೊಬ್ಬನು ದೇವರ ಸಮೀಪಕ್ಕೆ ಬರುವಂತೆ, ಕರ್ತನ ಸಮೀಪಕ್ಕೆ ಬರುವಂತೆ ಯೇಸುವಿನ ನಾಮದಲ್ಲಿ ಎಲ್ಲ ಮಾರ್ಗಗಳು ತೆರೆಯಲ್ಪಡಲಿ. ದೇವರಾತ್ಮನೇ, ಒಬ್ಬೊಬ್ಬರನ್ನು ಮುಟ್ಟು ನಿನ್ನ ಬಲದಲ್ಲಿಯೂ, ನಿನ್ನ ಮಹಿಮೆಯಲ್ಲಿಯೂ, ನಿನ್ನ ಜ್ಞಾನದಲ್ಲಿಯೂ, ನಿನ್ನ ಸತ್ಯತೆಯಲ್ಲಿಯೂ, ನಿನ್ನ ನಿತ್ಯ ಮಾರ್ಗದಲ್ಲಿ ಸಂದೇಶ ಕೇಳುವ ಪ್ರತಿಯೊಬ್ಬೊಬ್ಬರನ್ನು ನಡೆಸು. ಘನತೆ, ಪ್ರಭಾವಮಾನ ಮಹಿಮೆಯನ್ನು ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಜೀವಳ ತಂದೆಯೇ, ಆಮೆನ್. ಪ್ರೈಸ್ ಗಾಡ್. ಇವತ್ತು ಯಾಕೋಬ ಅಧ್ಯಾಯ 4 ವಾಕ್ಯ 7ರಿಂದ ಓದ್ತೇನೆ ನಾನು. ಅಧ್ಯಾಯ 4 ವಾಕ್ಯ 7ರಿಂದ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಪ್ರೈಸ್ ಗಾಡ್. ಇವತ್ತು ನಾವು ಸಂದೇಶ ತರುವುದು ಏನು ಅಂದರೆ, ನಿಮಗೆ ದೇವರ ಹತ್ತಿರಕ್ಕೆ ಬರುವುದಕ್ಕಾಗಿ ಸಂದೇಶ. ಕರ್ತನ ಹತ್ತಿರ ಬನ್ನಿರಿ, ದೇವರ ಸಮೀಪಕ್ಕೆ ಬನ್ನಿರಿ, ಸೈತಾನನನ್ನು ಎದುರಿಸಿರಿ. ಯಾಕೆ ಸೈತಾನ ಅಂದರೆ ಇಷ್ಟೇ, ಈ ಲೋಕದಲ್ಲಿ ಜನರನ್ನು ನರಕಕ್ಕೆ, ಕೆಟ್ಟತನಕ್ಕೆ, ಪಾಪಕ್ಕೆ, ಶಾಪಕ್ಕೆ, ಕತ್ತಲೆಯ ಕಾರ್ಯಕ್ಕೆ ಎಳೆದುಕೊಂಡು ಹೋಗುವ ಒಂದು ಆತ್ಮವಾಗಿದೆ. ಆತನು ನಮ್ಮ ವೈರಿ ಹಾಕಿದ್ದಾನೆ. ಎಲ್ಲ ಮನುಷ್ಯ ಕುಲಕ್ಕೆ ಒಬ್ಬ ವೈರಿ ಇದ್ದಾನೆ. ನಿಮ್ಮ ನೇಬರ್ ನಿಮ್ಮ ವೈರಿ ಅಲ್ಲ, ನಿಮ್ಮ ಎದುರುಗಡೆ ನೋಡುವಂಥ ವ್ಯಕ್ತಿ ನಿಮ್ಮ ವೈರಿ ಅಲ್ಲ, ಅಥವಾ ನಿಮಗೆ ಎದುರಾಗಿ ನಿಂತಂಥ ಯಾವುದೇ ಸಮಸ್ಯೆಗಳು ನಿಮಗೆ ವೈರಿ ಅಲ್ಲ. ಅದರ ಹಿಂದೆ ಕಾರ್ಯ ಮಾಡುವಂತಹ ದುರಾತ್ಮ ಸೇನೆಗಳು, ಅದಕ್ಕೆ ಸೈತಾನ್ ಅಂತ ಕರೀತಾರೆ. ಅದರ ಹಿಂದೆ ಕಾರ್ಯ ಮಾಡುವ ಲೂಸಿಫರ್ನ ಸ್ಪಿರಿಟ್, ಅವನ ಸೈನ್ಯ. ಅದನ್ನು ಎದುರಿಸುವುದಕ್ಕೆ ನಿಮ್ಮ ಸಾಮಾನ್ಯ ಜ್ಞಾನದಿಂದ, ಲೋಕದ ಶಕ್ತಿಯಿಂದ, ಲೋಕದ ಯಾವುದೇ ಆಯುಧಗಳಿಂದ, ಆತ್ಮ ಪ್ರಾಣ ಶರೀರದಲ್ಲಿ ಅದು ಜಯ ಹೊಂದಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ದೇವರಿಗೆ ಸಮೀಪಕ್ಕೆ ಬರುವಾಗ, ದೇವರ ಸಮೀಪಕ್ಕೆ ಬರುವಾಗ, ಕರ್ತನ ಸಮೀಪಕ್ಕೆ ಬರುವಾಗ ಆತನನ್ನು ನೀವು ಎದುರಿಸ್ತೀರಿ. ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಯಾರೆಲ್ಲ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ, ಒಡೆಯನಾಗಿ, ದೇವರನ್ನಾಗಿ ಒಪ್ಪಿಕೊಂಡು ಆತನ ಮಾರ್ಗದಲ್ಲಿ ನಡೆಯಬೇಕೆಂದು ದೃಢ ಚಿತ್ತರಾಗಿ, ಸ್ಥಿರ ಚಿತ್ತದಂತೆ ಆ ಮಾರ್ಗದಲ್ಲಿ ನಡೆಯುವವರು ನಿಜವಾಗಿಯೂ ನಿಮ್ಮನ್ನು ಸೈತಾನ ಬಿಟ್ಟು ಓಡಿ ಹೋಗಿದ್ದಾನೆ. ಯಾಕೆ? ಆತನಿಗೆ ನಿಮ್ಮ ಮೇಲೆ ಯಾವ ಅಧಿಕಾರ ಇಲ್ಲ. ದೇವ ಮಗನೇ, ದೇವ ಮಗಳೇ, ಈ ಸಂದೇಶ ನಿಮಗೆ ಕೊಡ್ತಾ ಇದ್ದೇನೆ. ಯಾಕೆ ಕೊಡ್ತಾ ಇದ್ದೇನೆ ಅಂದರೆ, ನಿಜವಾಗಿ ನಾವು ಆಶೀರ್ವಾದವನ್ನು, ನಾವು ಆ ಒಂದು ಸಮೃದ್ಧಿಯನ್ನು, ನಾವು ಆ ಸಂತೃಪ್ತಿಯನ್ನು, ಲೋಕದ ಸೌಭಾಗ್ಯವನ್ನು ಹೊಂದಿಕೊಂಡಿದ್ದೇವೆ. ನೀವು ನಿಮ್ಮ ಜೀವಿತದಲ್ಲಿ ದೇವರಿಗೆ ಸಮೀಪ ಬರುವಾಗ ನಿಮಗೆ ವಿರುದ್ಧವಾದ ಪಾಪಗಳು, ನಿಮ್ಮ ಜೀವಿತದಲ್ಲಿ ಬರುವಂಥ ಶೋಧನೆಗಳು, ನಿಮ್ಮ ಜೀವಿತದಲ್ಲಿ ಬರುವಂಥ ಕಷ್ಟಗಳಿಗೆ ದೇವರು ತಾನೇ ಮಧ್ಯಸ್ಥನಾಗಿ ಸಹಾಯ ಮಾಡ್ತಾನೆ. ದೇವರು ತಾನೇ ಹೋರಾಡ್ತಾನೆ. ಒಂದು ಸಮಸ್ಯೆ ಇಸ್ರೇಲ್ ಜನರಿಗೆ ಉಂಟಾಯಿತು. ಐಗುಪ್ತ ದೇಶದಿಂದ ಅವರು ಬರ್ತಾ ಇರುವಾಗ ದಾರಿಯ ಮಧ್ಯದಲ್ಲಿ ಅವರಿಗೆ ಕೆಂಪು ಸಮುದ್ರ ಎದುರಾಗಿ ಸಿಕ್ಕಿತು.
ಅವ್ರಿಗೆ ಹೋಗಬೇಕಾದ ಇಸ್ರೇಲ್ ದೇಶಕ್ಕೆ ಬರೀ 11 ದಿವಸದ ಜರ್ನಿ ಆಗಿರಬಹುದು. ಆದರೆ ದೇವರು ಅವರಿಗೆ ಸ್ವಲ್ಪ ಟ್ರೈನಿಂಗ್ ಕೊಡಬೇಕಂತ ಆಸೆ ಇರಬೇಕು ದೇವರಿಗೆ. ಯಾವಾಗಲೂ ದೇವರು ಏನು ಗೊತ್ತಾ, ತನ್ನ ಮಕ್ಕಳನ್ನು ಅವನು ಪರೀಕ್ಷಿಸ್ತಾನೆ. ಪರೀಕ್ಷೆ ಅಂದರೆ ಇಷ್ಟೇ, ಟ್ರೈನಿಂಗ್ ಮಾಡ್ತಾನೆ. ಯಾಕಂದರೆ ನಿಮಗೆ ಮುಂಬರುವ ಎಲ್ಲ ದಿನಮಾನಗಳಲ್ಲಿ ಯಾವುದೇ ಸೈತಾನನ ಆಯುಧಗಳು ಬರ್ಬೋದು, ಯಾವುದೇ ಬಾಣ ಬರ್ಬೋದು, ಅದನ್ನು ಶಕ್ತವಾಗಿ ಎದುರಿಸಿ ನಿಲ್ಲುವುದಕ್ಕೆ ಶಕ್ತಿ ಬರಬೇಕಲ್ಲ, ಜ್ಞಾನ ಬರಬೇಕಲ್ಲ. ಅದಕ್ಕಾಗಿ ದೇವರು ಏನು ಮಾಡ್ತಾನೆ, ಒಂದು ಮಾರ್ಗವನ್ನು ತೆರೀತಾನೆ. ತುಂಬ ಜನರು ಅದನ್ನು ಬಹಳ ಇಷ್ಟಪಡ್ತಾರೆ. ಯಾಕೆ? ದೇವರ ಟ್ರೈನಿಂಗ್ ಬಹಳ ಇಷ್ಟಕರವಾದದ್ದು. ಯಾಕೆ? ಅದು ಬಲವನ್ನು ಕೊಡ್ತದೆ. ಈಗ ಇಸ್ರೇಲ್ ಜನರಿಗೆ ಹಾಗೆ ಮಾಡಿದನು. ಅಲ್ಲಿ ಬೇಗ ಹೋಗಬಹುದಿತ್ತು, ಹೆಚ್ಚು ದೂರ ಇಲ್ಲ. ಆದರೆ ಅವರಿಗೆ ಬೇರೆ ಮಾರ್ಗವಾಗಿ ಕರೆದುಕೊಂಡು ಬರುವಾಗ ಅವರಿಗೆ ಎದುರು ಹಾಕಿ ಕೆಂಪು ಸಮುದ್ರ ಬಂತು. ಆವಾಗ ಫರೋವನಿಗೆ ಒಂದು ಜ್ಞಾನೋದಯವಾಯಿತು. ಏನು, ನಾನು ಯಾಕೆ ಇವರನ್ನು ಬಿಟ್ಟು ಬಿಟ್ಟೆ? ಇಷ್ಟು ದಿನ ಇವರು ಬಿಟ್ಟು ಕೆಲಸವನ್ನು ಮಾಡ್ತಿದ್ರು, ದಾಸರಾಕಿದ್ರು, ಯಾವುದೇ ಸಂಬಳ ಇರಲಿಲ್ಲ. ಇಷ್ಟು ಲಕ್ಷ ಕಟ್ಟಲೆ ಜನರು ನನಕ್ಕಾಗಿ ಸೇವೆ ಮಾಡ್ತಿದ್ರು. ದೊಡ್ಡ ದೊಡ್ಡ ನಾನು ಕಟ್ಟಡಗಳನ್ನು, ಅಲ್ಲಿರುವಂತಹ ಹಳೆಯ ಆ ಜಾಗಗಳನ್ನು ಅವರು ಸಮೃದ್ಧಿಕರವಾಗಿ ಮಾಡುವಂಥ ಕೆಲಸದಲ್ಲಿ ಅವರು ಆ ದಾಸ ಕೆಲಸಕ್ಕಾಗಿ, ಇಟ್ಟಿಗೆ ಮತ್ತು ಕಷ್ಟಕರವಾದ ಕೆಲಸಕ್ಕಾಗಿ ದಾಸರನ್ನಾಗಿ ಮಾಡಿದರು. ಈ ಸಮಯದಲ್ಲಿ ಫರೋವನು ಅವರಿಗೆ ಎದುರಾಗಿ ಓಡಿ ಬರುವ ಅಷ್ಟೇ ಅಲ್ಲ, ಕೆಂಪು ಸಮುದ್ರ. ಈಗ ಇಸ್ರೇಲ್ ಜನರಿಗೆ ದಿಕ್ಕು ಕಾಣದೆ, ಅಯ್ಯೋ ಏನು ಮಾಡುವುದೀಗ, ಫರೋವನ ಕೈಯಲ್ಲಿ ನಾವು ಮರಣ ಹೊಂದುತ್ತೇವಲ್ಲ ಎಂದು ಹೇಳಿಕೊಂಡು ಮೋಶೆ ಮತ್ತು ಆರೋನನ ವಿರುದ್ಧವಾಗಿ ಅವರು ಏನು ಮಾಡಿ ಗುಣಗಾಡಿದರು. ಈ ಸಮಯದಲ್ಲಿ ಮೋಶೆ ದೇವರನ್ನು ಕೂಗಿಕೊಳ್ತಾ ಇದ್ದಾನೆ. ಈ ಸಮಯದಲ್ಲಿ ಮೋಶೆ ಕೂಗಿಕೊಳ್ಳುವಾಗ ಮೋಶೆಗೆ ದೇವರು ಹೇಳ್ತಾನೆ, ಹೋಗು ಇಸ್ರೇಲ್ ಜನರಿಗೆ ಹೇಳು, ಯುದ್ಧವು ನಿಮ್ಮದಲ್ಲ, ಯೆಹೋವನು ಯುದ್ಧ ಮಾಡ್ತಾನೆ. ಆವಾಗ ಮೋಶೆ ಬಂದು ಇಸ್ರೇಲ್ ಜನರಿಗೆ ಹೇಳುವಂಥ ವಾಕ್ಯ, ಯುದ್ಧವು ನಿಮ್ಮದಲ್ಲ, ಯೆಹೋವನು ಮಾಡ್ತಾನೆ. ಅದಕ್ಕೆ ದೇವರ ಸಮೀಪಕ್ಕೆ ಬರುವಾಗ ದೇವರು ನಿಮಗಾಗಿ ಯುದ್ಧವನ್ನು ಮಾಡ್ತಾನೆ. ದೇವರ ಸಮೀಪಕ್ಕೆ ನೀವು ಬರುವಾಗ ಸೈತಾನ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ನಿಮ್ಮ ಬಲದಿಂದಲ್ಲ, ನಿಮ್ಮ ಪರಾಕ್ರಮದಿಂದಲ್ಲ, ದೇವರ ಆತ್ಮನ ಸಹಾಯದಿಂದಲೇ. ಅದಕ್ಕಾಗಿ ದೇವ ಮಕ್ಕಳೇ, ದೇವರ ಸಮೀಪಕ್ಕೆ ನೀವು ಬರುವಾಗ ನಿಮ್ಮ ಕುಟುಂಬದಲ್ಲಿ ನಾಶನದ ಮಾರ್ಗದಲ್ಲಿರುವ ಪ್ರತಿಯೊಂದು ಜನರಿಗೆ ಬೆಳಕುಂಟಾಗ್ತದೆ. ಎಷ್ಟೋ ಜನ ಕುಟುಂಬದಲ್ಲಿ ಅಮಲ್ ಕುಡಿತ, ಎಷ್ಟೋ ಜನ ಕುಟುಂಬದಲ್ಲಿ ಮಾಟಮಂತ್ರದ ಕಾರ್ಯ, ಎಷ್ಟೋ ಜನ ಕುಟುಂಬದಲ್ಲಿ ಸಮೃದ್ಧಿ ಅನ್ನೋದೇ ಇಲ್ಲ, ಎಷ್ಟೋ ಜನರಿಗೆ ಸಾಲ, ಎಷ್ಟೋ ಜನರಿಗೆ ಇವತ್ತು ಕೆಲಸ ಇಲ್ಲ, ಎಷ್ಟೋ ಜನರಿಗೆ ರೋಗದ ಭಯ, ಎಷ್ಟೋ ಜನರಿಗೆ ಕುಟುಂಬದಲ್ಲಿ ಏನೂ ಸಮಾಧಾನವಿಲ್ಲದೆ ವಿಚಲಿತರಾಗಿದ್ದಾರೆ. ಎಷ್ಟೋ ಜನರು ಇವತ್ತು ಅಯ್ಯೋ ಆತ್ಮಿಕವಾದ ದಾಹ, ಏನೂ ಸಿಗ್ತಿಲ್ಲ, ಜೀವ ಸಿಗ್ತಿಲ್ಲ, ಎಲ್ಲೂ ಹೋದರೂ ಭಯ ಭಯ ಭಯ. ಅಲ್ಲಿ ಭೂಕಂಪವಾಯಿತು, ಇಲ್ಲಿ ನೆರೆ, ಇಲ್ಲಿ ರೋಗ, TV ಚಾನೆಲ್ಗಳಲ್ಲಿ, ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ಎಲ್ಲೋ ಕಂಡ್ರು ಭಯ. ಜೀವಿಸುವುದು ಈ ಲೋಕದಲ್ಲಿ ನಾನು ಯಾಕಾದರೂ ಬಂದಿದ್ದೇನೆ ಅಂತ ಹೇಳುವ ಭಯ. ಅಷ್ಟು ಅವರನ್ನು ಏನು ಮಾಡ್ತಾ ಇದೆ, ಒಳಗಡೆ ನೋವಿಸ್ತಾ ಇದೆ. ದೇವಮಗನೇ, ದೇವಮಗಳೇ, ಇಂಥ ಸಮಸ್ಯೆಯಲ್ಲಿ ಹಾದು ಹೋಗುವ ನಿಮಗೆ ಒಂದು ಶುಭ ಸಮಾಚಾರ. ದೇವರ ಸಮೀಪಕ್ಕೆ, ಯೇಸುವಿನ ಸಮೀಪಕ್ಕೆ ಬನ್ನಿರಿ. ಈ ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ತೊಲಗಿ ಓಡಿ ಹೋಗ್ತವೆ. ಸೈತಾನ ಬಿಟ್ಟು ಓಡಿ ಹೋಗ್ತಾನೆ. ಯಾಕಂದರೆ ದೇವರ ಸಮೀಪಕ್ಕೆ ಬರುವಾಗ ದೇವರು ನಿಮ್ಮ ಸಮೀಪಕ್ಕೆ ಬರ್ತಾನೆ. ದೇವರು ನಿಮ್ಮ ಜೀವಿತವನ್ನು ಕಾಪಾಡ್ತಾನೆ, ನಡೆಸ್ತಾನೆ. ಇಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ, ದೇವರಿಗೆ ಒಳಗೆ ಹಾಕಿ ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಸೈತಾನ ನಿಮ್ಮನ್ನು ಬಿಟ್ಟು ಏನು ಮಾಡ್ತಾನೆ, ದೇವರ ಸಮೀಪಕ್ಕೆ. ಇವತ್ತು ನಾವು ಕರೆಯುವುದು, ಸುವಾರ್ತೆ ಕೊಡ್ತಾ ಇರುವಾಗ ತುಂಬ ಜನರಿಗೆ ಒಂದು ಪ್ರಶ್ನೆ, ಏನು, ಯಾಕೆ ಸುವಾರ್ತೆ ಕೊಡಬೇಕು? ಹೌದು ಮಗನೇ, ಮಗಳೇ, ನೀನು ಲೋಕದ ಅಂಧಕಾರದ ಶಕ್ತಿಯ ಅಧೀನದಲ್ಲಿ ಇರುವಾಗ, ಕತ್ತಲೆ ಕಾರ್ಯದಲ್ಲಿ ನೀನು ಮುಳುಗಿರುವಾಗ, ನಿನಗೆ ಶುಭವು ಅಥವಾ ನಿನಗೆ ಯಾವುದಾದ್ರೂ ಒಳ್ಳೆಯದು ಅಥವಾ ಪರಲೋಕ ಸಿಗಬೇಕಲ್ಲ. ಅದು ಹೇಗೆ ಸಿಗ್ತದೆ ಅಂದರೆ, ನಾವು ಸಾರಿದಂಥ ಸುವಾರ್ತೆಯಲ್ಲಿ. ಈ ಸುವಾರ್ತೆ ಏನು ಮಾಡ್ತಾಯಿದೆ ಅಂದರೆ, ನಿಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಯುತ್ತದೆ. ಆತ್ಮಿಕ ಲೋಕದ ಸಂಗತಿಗಳನ್ನು ಗ್ರಹಿಸಿಕೊಳ್ಳಬಹುದು. ಆವಾಗ ನಿಮಗೆ ಗೊತ್ತಾಗ್ತದೆ ಪರಲೋಕದ ಸೌಭಾಗ್ಯಗಳು ಅದು ವಿಶೇಷವಾದದ್ದು. ಪರಲೋಕದಲ್ಲಿ ನಮಗಾಕಿ ಇಡಲ್ಪಟ್ಟಂತಹ ಆ ಯೋಚನೆ, ದೇವರ ಒಂದು ಸಂಕಲ್ಪ, ಅದು ಬಹಳ ಶ್ರೇಷ್ಠವಾದದ್ದು. ನಾವು ಮರಣ ಹೊಂದುವುದಿಲ್ಲ. ಈ ಭೂಲೋಕ ಯಾತ್ರೆ ಆದ ಮೇಲೆ ನಾವು ದೇವರ ಬಳಿಗೆ ಹೋಗಬೇಕಾಗಿದೆ. ದೇವಮಗನೇ, ದೇವಮಗಳೇ, ಕರ್ತನ ಬಳಿಗೆ ಬರುವವರು ನಾಶವನ್ನು ಹೊಂದುವುದೇ ಇಲ್ಲ, ಅವರಿಗೆ ನಿತ್ಯ ಜೀವದ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ಯಾವ ಬೇಸರಿಕೆ ಇಲ್ಲ. ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ನನಗೆ ಒಂದು ಚೂರು ಕೂಡ ಸಂಶಯ ಇಲ್ಲ. ಅಷ್ಟು ಸಂತೋಷವುಳ್ಳವನಾಗಿದ್ದೇನೆ. ಯಾಕೆ ಗೊತ್ತಾ?
ಆತನು ನಿಜವಾದ ದೇವರು, ಸತ್ಯ ದೇವರು, ಜೀವವುಳ್ಳ ದೇವರು, ಜಯ ಕೊಡುವ ದೇವರು. ಕಷ್ಟ, ಇಕ್ಕಟ್ಟು, ಪರಿಸ್ಥಿತಿ, ಬೇನೆಗಳು ಏನೇ ಇರಬಹುದು ಲೋಕದಲ್ಲಿ, ಎಲ್ಲ ಸಮಸ್ಯೆಗಳನ್ನು ಬಿಡಿಸಿ ಕಾಪಾಡಲಿಕ್ಕೆ ಶಕ್ತನಾದ ದೇವರು. ಅಂಥ ದೇವರನ್ನು ಆರಾಧಿಸುವುದಕ್ಕೆ ನಾನು ಸಂತೋಷವುಳ್ಳವನಾಗಿದ್ದೇನೆ. ಇಲ್ಲಿ ಹೇಳ್ತಾ ಇದ್ರಿ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಯಾರು ಫಸ್ಟ್ ಬರಬೇಕು? ದೇವರು ಯಾರಿಗೆ ಬೇಕು? ನನಗೆ ಬೇಕು. ನಾನು ಆತನ ಸಮೀಪಕ್ಕೆ ಹೋಗುವಾಗ ಆತನು ನನ್ನ ಸಮೀಪಕ್ಕೆ ಬರ್ತಾನೆ. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುದ್ಧಿ ಮಾಡಿಕೊಳ್ಳ್ರಿ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳ್ರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ. ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿ ಕರ್ತನ ಮುಂದೆ ನಿಮ್ಮನ್ನೇ ತಗ್ಗಿಸಿಕೊಳ್ಳ್ರಿ. ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಇದು ಯಾಕೆ ಹೇಳ್ತಾ ಇದ್ದಾನಂದರೆ, ದೇವರು ಇಂಥವ್ರು ಯಾರಾದರೂ ಇದ್ದರೆ, ಪಾಪದಲ್ಲಿ ಅಥವಾ ಎರಡು ಮನಸ್ಸುಳ್ಳವರಾಗಿದ್ದು, ಅಥವಾ ನಿಮ್ಮ ಹೃದಯಗಳು ನಿರ್ಮಲವಿಲ್ಲದಿದ್ದರೆ ಕರ್ತನ ಪ್ರೀತಿಯನ್ನು ಕಂಡುಕೊಳ್ಳಿಕ್ಕಾಗುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಶುಭಗಳಿಗೆ, ಆಶೀರ್ವಾದಕ್ಕೆ ನೀವು ತಡೆಯಾಗಿರ್ತೀರಿ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳ್ರಿ, ಎರಡು ಮನಸ್ಸನ್ನು ಬಿಟ್ಟು ಬಿಡ್ರಿ, ಚಂಚಲರಾಗಬೇಡ್ರಿ. ಕ್ರಿಸ್ತನಲ್ಲಿ ಬರುವವರಿಗೆ ನಿಜವಾಗಿಯೂ ದೇವರು ತಾನೇ ಸಹಾಯಕನಾಗಿ ಮಹಿಮೆಯಾಗಿ ನಡೆಸುವವನಾಗಿದ್ದಾನೆ. ಇಲ್ಲಿ ನೋಡಿ, ಮುಂದೆ ಹೋಗುವಾಗ ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡ್ರಿ. ಹೌದು, ಖಂಡಿತವಾಗಿ. ಯಾಕೆ ಗೋಳಾಡಬೇಕು? ಯಾಕೆ ದುಃಖಿಸಬೇಕು? ಯಾಕೆ ಕಣ್ಣೀರಿಡಬೇಕು? ಯಾಕಂದರೆ ಎಷ್ಟೋ ಜನರು ಇವತ್ತು ನಾಶದ ಅಂಚಿನಲ್ಲಿದ್ದಾರೆ. ಎಷ್ಟೋ ಜನರು ಇವತ್ತು ತಮ್ಮ ಆತ್ಮಗಳನ್ನು ಕಳ್ಕೊಳ್ತಾ ಇದ್ದಾರೆ. ನರಕದ ಅಂಚಿನಲ್ಲಿದ್ದಾರೆ, ಸಿಂಹದ ಬಾಯಲ್ಲಿದ್ದಾರೆ, ಬೆಂಕಿಯ ಬಾಯಿಗೆ ಸಿಕ್ಕಿಕೊಂಡಿದ್ದಾರೆ. ಅವರನ್ನು ಬಿಡಿಸುವವರು ಯಾರು? ಇವತ್ತು ನಿಮ್ಮ ಪ್ರಾರ್ಥನೆ, ನನ್ನ ಪ್ರಾರ್ಥನೆ, ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆಯು ಬಹು ಬಲವುಳ್ಳದಾಗಿರ್ತದೆ. ಅದಕ್ಕೆ ದೇವರ ಸಮೀಪಕ್ಕೆ ಬಂದವರು ಏನು ಮಾಡಬೇಕಂದ್ರೆ, ಇಡೀ ಪ್ರಪಂಚದ ಜಾತಿ, ಕುಲ, ಭಾಷೆ, ಜನಾಂಗದ ಜನರಿಗೆ ಹಾಕಿ, ಅಯ್ಯೋ ದೇವರೇ, ಅವರ ಮನಸ್ಸುಗಳು ನಿನ್ನ ಕಡೆಗೆ ತಿರುಕೊಳ್ಳುವಂತೆ ಒಂದು ಆತ್ಮನ ಅಭಿಷೇಕ ಉಂಟಾಗಲಿ, ಮುಂಗಾರು ಹಿಂಗಾರು ಮಳೆ ಉಂಟಾಗಲಿ, ಪವಿತ್ರಾತ್ಮನ ಅಭಿಷೇಕ ಉಂಟಾಗಲಿ. ಹಿಂದಿನ ಕಾಲದಲ್ಲಿ, ಅಪೊಸ್ತಲರ ಕಾಲದಲ್ಲಿ ನೀನು ಮಾಡಿದಂಥ ಶತಮಾನದ ಅಭಿಷೇಕದ ಬೆಂಕಿಯು ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಇಳಿದು ಬರಲಿ. ಅದು ಕೊನೆಯ ಕಾಲದಲ್ಲಿ ನೀನು ಮಾಡುತ್ತೆ ಅಂತ ಹೇಳಿದೆಲ್ಲ ಸ್ವಾಮಿ. ನೀನು ಪ್ರಾರ್ಥಿಸುವಾಗ, ಗೋಳಾಡುವಾಗ, ಅಥವಾ ನೀನು ದೇವರ ಮುಂದೆ ನೀನು ನಿಲ್ಲುವಾಗ ಎಲ್ಲ ಸಮಸ್ಯೆಗಳು ನಿಮ್ಮಿಂದ ಬಿಟ್ಟು ತೊಲಗಿ ಹೋಗ್ತವೆ. ದೇವರು ತಾನೇ ಅದಕ್ಕಾಗಿ ಮಾರ್ಗಗಳನ್ನು ತೆರೆಯುವಾತನಾಗಿದ್ದಾನೆ. ಇವತ್ತು ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಕುಟುಂಬಸ್ಥರು ಯಾರಾದರೂ ರಕ್ಷಣೆ ಹೊಂದಲಿಲ್ಲವಾದರೆ ಅವರಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಸಭೆಯಾಗಿ, ಕುಟುಂಬವಾಗಿ ಯಾವಾಗಲೂ ಪ್ರಾರ್ಥಿಸಿರಿ. ನಿಮ್ಮ ನೆರೆಹೊರೆಯವರಿಗಾಗಿ ಪ್ರಾರ್ಥಿಸಿರಿ. ಯಾಕಂದರೆ ಅವರಿಗೂ ಗೊತ್ತಿಲ್ಲ, ಮೇ ಬಿ ಅವರು ನಿಮ್ಮನ್ನು ದೂಷಣೆ ಮಾಡಿರಬಹುದು, ನಿಮ್ಮ ವಿರೋಧವಾಗಿ ಮಾತನಾಡಿರಬಹುದು. ಅವರನ್ನು ಕ್ಷಮಿಸಿರಿ. ಬೇಡ, ಅವ್ರ ವಿಷಯದಲ್ಲಿ ನೀವು ಯಾವಾಗಲೂ ಆ ವಿಷಯದಲ್ಲಿ ಚಿಂತೆ ಮಾಡ್ತಾ ಇರಬೇಡ್ರಿ. ಅಥವಾ ಅವರು ನನಗೆ ಬೈದಿದ್ದಾರೆ, ನನಗೆ ಸುಳ್ಳು ನಮ್ಮ ವಿಷಯದಲ್ಲಿ ಹೇಳಿದ್ದಾರೆ, ಅವರಿಗಾಗಿ ನಾನು ಯಾಕೆ ಪ್ರಾರ್ಥಿಸಬೇಕು? ಇಂಥ ಮನಸ್ಸು ಬೇಡ. ಅದನ್ನು ಬಿಟ್ಟು ಬಿಡ್ರಿ, ಅವರಿಗಾಗಿ ಪ್ರಾರ್ಥಿಸಿರಿ, ಅವರ ವಿಷಯದಲ್ಲಿ ಗೋಳಾಡ್ರಿ. ದೇವರೇ, ಇವರ ಆತ್ಮ ರಕ್ಷಣೆ ಬರುವಂತೆ ಸಹಾಯ ಮಾಡು ಅಪ್ಪ. ಯಾರೆಲ್ಲ ನಮಗೆ ವಿರುದ್ಧವಾಗಿ ಮಾತನಾಡಿದ್ದಾರೆ ಅವರ ಜೀವಿತದಲ್ಲಿ ಒಂದು ಮಾರ್ಪಾಡು ಬದಲುವಂತೆ, ಮಾರ್ಪಾಡು ಹಾಕುವಂತೆ ಕರ್ತನೆ ಸಹಾಯ ಮಾಡು. ಇಲ್ಲಿ ಹೇಳ್ತಾ ಇದ್ದಾನೆ, ನೀವು ದೇವರ ಮುಂದೆ ತಗ್ಗಿಸಿಕೊಳ್ಳುವಾಗ, ದೇವರ ಮುಂದೆ ಬಿನ್ನಹ ಮಾಡುವಾಗ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ. ಆಗಲಾತನು ನಿಮ್ಮನ್ನೇ ಮೇಲಕ್ಕೆ ತರುವನು. ಆಗಲಾತನು ಏನು ಮಾಡುವ? ನಿಮ್ಮನ್ನು ಮೇಲಕ್ಕೆ, ನಿಮ್ಮನ್ನು ವೃದ್ಧಿಗೆ, ನಿಮ್ಮನ್ನು ಜಯಕ್ಕೆ, ನಿಮ್ಮನ್ನು ಸಮಾಧಾನಕ್ಕೆ, ನಿಮ್ಮನ್ನು ಆರೋಗ್ಯಕ್ಕೆ, ನಿಮ್ಮ ಜೀವಿತದಲ್ಲಿ ದೇವರು ಬಹಳವಾದ ಮಾರ್ಗಗಳನ್ನು ತೆರೆದು ನಿಮ್ಮ ಜೀವಿತವನ್ನು ದೇವರು ತಾನೇ ಮುನ್ನಡೆಸಿಕೊಂಡು ಹೋಗ್ತಾನೆ. ಈಗ ಮುಂದೆ ಹೋಗುವಾಗ ಇಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಆ ಅಧ್ಯಾಯ 16ರಲ್ಲಿ ವಾಕ್ಯ 16 ನಾನು ಓದಿಕೊಳ್ತೇನೆ. ಅಧ್ಯಾಯ 16 ವಾಕ್ಯ 16ರಿಂದ ಓದಿಕೊಳ್ತೀನಿ. ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗರುಡಗಾರ್ತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಅವಳು ಕಣಿ ಹೇಳುವವಳಾದ್ದರಿಂದ ಅವಳ ಯಜಮಾನನಿಗೆ ಬಹು ಆದಾಯವಾಗುತ್ತಿತ್ತು. ಈಗ ಪೌಲ ಸೀಲರು ಸುವರ್ತಿಸಾರ್ಥ ಹೋಗ್ತಾ ಇರುವಾಗ ಗರುಡಗಾರ್ತಿಯಾದಂಥ ಒಬ್ಬಳು ಕಣಿ ಹೇಳುವ ಹುಡುಗಿ ಅವ್ರ ಹಿಂದೆ ಯಾವಾಗಲೂ ಬರ್ತಾ ಇದ್ರು. ಯಾಕೆ? ಇದನ್ನು ನಾವು ನೋಡಿಕೊಳ್ಳುವ.
ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು, ಈ ಮನುಷ್ಯರು ಪರಸ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗಿ ಹೇಳುತ್ತಿದ್ದಳು. ಯಾರು ಇದು? ಅವಳ ಹಿಂದೆ ಆ ಒಂದು ಹುಡುಗಿಯು, ಕಣಿ ಹೇಳುವ ಹುಡುಗಿಯು ಅಥವಾ ದೇವಪೀಡಿತಳಾದ ಹುಡುಗಿಯು ಪೌಲ ಮತ್ತು ಸೀಲರ ಹಿಂದೆ ಬಂದು ಅವರ ಹಿಂದೆ ಬಂದು ಹೇಳ್ತಾ ಇದ್ದಳು, ಓ ಇವರು ಪರಸ್ಪರನಾದ ದೇವರ ಮಕ್ಕಳು, ದೇವರ ದಾಸರು, ದೇವರ ಮನುಷ್ಯರು, ಇವರು ನಿಮಗೆ ರಕ್ಷಣೆ ಮಾರ್ಗವನ್ನು ಹೇಳುತ್ತಾರೆ. ದೇವ ಮಕ್ಕಳೇ, ದೆವ್ವಗಳಿಗೂ ಕೂಡ ಗೊತ್ತುಂಟು ಅದು ನಾವು ಸಾರುವಂತಹ ವಿಷಯ, ಅದು ರಕ್ಷಣೆಯ ವಿಷಯವಾಗಿದೆ, ಅದು ಪರಲೋಕದ ವಿಷಯವಾಗಿದೆ, ಪರಸ್ಪರನಾದ ದೇವರ ವಿಷಯವಾಗಿದೆ, ಅದು ಸರ್ವಶಕ್ತನಾದ ದೇವರ ವಿಷಯವಾಗಿದೆ. ನಿಮಗೆ ಇದು ಶುಭದಾಯಕವಾಗಿದೆ. ಇವತ್ತು ಕೇಳುವಂಥ ನ್ಯೂಸ್ಗಳು, ಇವತ್ತು ಕೇಳುವಂಥ ಎಲ್ಲ ಸಮಾಚಾರಗಳು ಎಷ್ಟು ನಿಮಗೆ ಭಯ ಹುಟ್ಟಿಸ್ತದೆ. ಈ ಸಮಾಚಾರ, ಈ ಶುಭ ವರ್ತಮಾನವು ನಿಮಗೆ ಜೀವವನ್ನು ಉಂಟು ಮಾಡ್ತಾ ಇದೆ. ಈ ಸಮಾಚಾರ ನಿಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ತರ್ತದೆ. ಈ ಸಮಾಚಾರ ನಿಮ್ಮ ಆತ್ಮಕ್ಕೆ ಜೀವವಾಗಿದೆ. ನಾನು ಎಷ್ಟೋ ಕುಟುಂಬಗಳನ್ನು ಭೇಟಿ ಮಾಡಿದ್ದೇನೆ. ಎಂಥ ಕಣ್ಣೀರಲ್ಲಿ, ಎಂಥ ಕಷ್ಟದಲ್ಲಿ, ಎಂಥ ಇಕ್ಕಟ್ಟಿನಲ್ಲಿ ಹೋಗ್ತಾ ಅಂದರೆ ಅವರ ಹತ್ರ ಹಣ ಇದೆ, ಆಸ್ತಿ ಇದೆ, ಐಶ್ವರ್ಯ ಇದೆ, ಎಲ್ಲವೂ ಇದ್ದರೂ ಕೂಡ ಅವರ ಜೀವಿತದಲ್ಲಿ ಸಮಾಧಾನ ಇಲ್ಲ. ಮಕ್ಕಳು ಮಾತುಗಳನ್ನು ಕೇಳ್ತಾ ಇಲ್ಲ. ಮನೆಯಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದು ಅಸಮಾಧಾನ, ಅಥವಾ ಅವರಿಗೆ ಬರುವಂಥ ಸಿಟ್ಟು, ಅವರಿಗೆ ಬರುವಂಥ ಶೋಧನೆಯನ್ನು ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಆವಾಗ ಅವರು ನಮಗೆ ಫೋನ್ ಮಾಡಿ ಹೇಳುವಂಥದ್ದು, ಸೇವಕರೇ ನಮಗಾಗಿ ಪ್ರಾರ್ಥಿಸಿರಿ. ನಾನು ಹೇಳಿದೆ, ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ, ಆದರೆ ನಿಮಗೆ ಸಂಪೂರ್ಣ ಬಿಡುಗಡೆ ಕೊಡುವುದು ನಿನಗೆ ಒಬ್ಬನು, ಅದು ಕರ್ತನಾದ ಯೇಸು ಸ್ವಾಮಿ ಹಾಕಿದ್ದಾನೆ. ಆ ಬಿಡುಗಡೆ ನಾಯಕ ಸರ್ವಶಕ್ತನಾದ ಆ ದೇವರು. ಇಲ್ಲಿ ಕರೆಕ್ಟಾಗಿ ನೋಡಿಕೊಳ್ಳ್ರಿ, ಆ ಕಣ್ಣಿ ಹೇಳುವಂಥ ದೆವ್ವ ಹಿಡಿದಂತಹ ಆ ಮಕ್ಕಳು ದೇವರ ಸೇವಕರ ಹಿಂದೆ ಬಂದು ಹೇಳುವಂಥ ವಿಷಯ, ಅವರು ರಕ್ಷಣೆ ವಿಷಯದಲ್ಲಿ ಮಾತನಾಡುತ್ತಾ ಇದ್ದಾರೆ. ಇವತ್ತು ನಿಮಗೆ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ಯೇಸು ಕ್ರಿಸ್ತನನ್ನು ಅಂಗೀಕರಿಸುವ ಪ್ರತಿಯೊಂದು ಮಗುವು ನೂತನ ಸೃಷ್ಟಿಯಾಗ್ತದೆ. ನೂತನ ಸೃಷ್ಟಿ ಆಗುವುದು ಅದು ಬಹಳ ಅವಶ್ಯಕತೆ ಇದೆ. ಏನು ಆಗುವುದು? ನೂತನ ಸೃಷ್ಟಿ. ಹಳೆಯ ಸಂಗತಿ ಹೋಗಲೇಬೇಕಾಗಿದೆ. ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ಪ್ರತಿಯೊಂದು ಮಗುವು, ಯೇಸು ಸ್ವಾಮಿ ಏನು ಮಾಡಿದರೆ, ಇಡೀ ಪ್ರಪಂಚದ ಪಾಪಗಳನ್ನು, ಇಡೀ ಲೋಕದ ಎಲ್ಲ ಪಾಪಗಳನ್ನು, ಶಾಪಗಳು ಆತನು ಹೊತ್ತುಕೊಂಡು ನಮಗಾಗಿ ಬಲಿಯಾಗಿ ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದನು. ಈಗ ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ, ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ ಅವರಿಗೆ ಸಂಪೂರ್ಣ ಬಿಡುಗಡೆ ಉಂಟಾಗ್ತದೆ. ಎಲ್ಲರಿಗೂ ಅಲ್ಲ, ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೆ. ಯೇಸು ಸ್ವಾಮಿ ಅದನ್ನು ಮಾಡಿ ಮುಗಿಸಿದ್ದಾನೆ. ಪಾಪದ್ದು ಅಥವಾ ಎಲ್ಲ ಶಾಪ ಅಥವಾ ಕಟ್ಟುಗಳು, ನರಕದ ಬಾಗಿಲು, ಬೆಂಕಿಯಿಂದ ನಮ್ಮನ್ನು ತಪ್ಪಿಸಿದ್ದಾನೆ. ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೆ, ಇದೇ ಶುಭ ಸಮಾಚಾರ. ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ ಅವರು ಸೈತಾನನ ಕೈಯಿಂದ, ಸೈತಾನನಂದ್ರೆ ಅಷ್ಟೇ ಅಶುಭ, ಪಾಪ, ನಿತ್ಯ ನರಕ, ನಿತ್ಯ ಬಂಧನದಿಂದ ತಪ್ಪಿಸಿಕೊಳ್ಬಹುದು. ಆತನು ಅಲ್ಲಿ ಹೋಗ್ತಾನೆ. ಅವನಲ್ಲಿ ಶುಭ ಅನ್ನೋದೇ ಇಲ್ಲ, ಅವನಲ್ಲಿ ಒಳ್ಳೆತನ ಎನ್ನುವುದೇ ಇಲ್ಲ. ಅದಕ್ಕಾಗಿ ಈ ದೆವ್ವ ಹಿಡಿದ ಹುಡುಗಿಯು ಯೇಸುವಿನ ವಿಷಯವಾದ, ದೇವರ ಸೇವಕರ ವಿಷಯವಾದ ಸುವಾರ್ತೆಯ ವಿಷಯವಾಗಿ ಇವರು ರಕ್ಷಣೆಯನ್ನು ಮಾರ್ಗವನ್ನು ಇಲ್ಲಿ ನೋಡಿ. ನಾನು ಹೇಳ್ತೀನಿ, ಈ ಮನುಷ್ಯರು ಪರಸ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕುಕ್ಕಿತಿದ್ದಳು. ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ, ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅದು ಬಿಟ್ಟು ಹೋಯಿತು. ಇಲ್ಲಿ ಅದು ದೆವ್ವಗಳು ಏನು ಸುವಾರ್ತೆ ಸಾರು? ದೇವರ ಮಕ್ಕಳಿಗೂ ಕೊಟ್ಟ ಅವಕಾಶ ಅದು. ಹಲ್ಲೆಲೂಯಾ. ದೇವದೂತರಿಗೂ ಕೂಡ ಅವಕಾಶ ಇಲ್ಲ ಏನ್ರು? ಯಾವುದು? ರಕ್ಷಣೆ ವಿಷಯದಲ್ಲಿ ಮಾತನಾಡೋ ಹಕ್ಕು ಯಾರಿಗಿದೆ? ದೇವರ ಸೇವಕರಿಗೂ ದೇವರ ಮಕ್ಕಳಿಗೂ ಮಾತ್ರ. ಶುಭ ಸಮಾಚಾರ ಹೊತ್ತುಕೊಂಡು ಹೋಗುವುದು ನಮ್ಮ ಹಕ್ಕು, ಅದು ಬೇರೆ ಯಾರಿಗೂ ಕೊಡಲಿಲ್ಲ. ದೆವ್ವ ಅದು ಬಂದು ಮಾಡುವಾಗ ಅದು ಪೌಲ ಹೇಳ್ತಾ ಇದೆ, ನಿನ್ನ ಸಾಕ್ಷಿ ನಮಗೆ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಕೂಡ ಏನು ಹೇಳ್ತಾ ಇದ್ದೇನೆ ಅಂದರೆ, ದೆವ್ವಗಳಿಗೂ ಕೂಡ ಗೊತ್ತು ರಕ್ಷಣೆ ವಿಷಯದಲ್ಲಿ. ಆದರೆ ಅದಕ್ಕೆ ಪೌಲ ಏನು ಹೇಳ್ತಾ ಇದ್ರೆ, ಬಿಟ್ಟು ತೊಳ, ನಿನ್ನ ಸಾಕ್ಷಿ ಅವಶ್ಯಕತೆ ಇಲ್ಲ. ಅಲ್ಲಿ ಕಾರ್ನೆಲಿಯಸ್ ಮನೆಯಲ್ಲಿ ಕಾರ್ನೆಲಿಯಸ್ ಪ್ರಾರ್ಥನೆ ಮಾಡುವಾಗ ದೇವದೂತನು ಅವನಿಗೆ ದರ್ಶನ ಕೊಟ್ಟನು. ಹೋಗು, ಪೇತ್ರನು ಇದ್ದಾನೆ, ಅವನನ್ನು ಕರೆದುಕೊಂಡು ಬಾ, ಅವನು ನಿನಗೆ ರಕ್ಷಣೆ ವಿಷಯವಾದ ಸುವಾರ್ತೆಯನ್ನು ಕೊಡ್ತಾನೆ, ನೀನು ಅವನಿಂದ ತಿಳ್ಕೊಳ್ಬೋದು ಅಂತ. ನೋಡಿ ದೇವ ಮಕ್ಕಳೇ, ಆ ದೇವದೂತನು ಸಂದೇಶ ಕೊಡ್ತಾ ಇದ್ದಾನಂತೆ ನಿಲ್ಲಿಸ್ಕೊಳ್ಳುವ. ಒಂದೆರಡು ಮಾತು ಹೇಳಲಿಕ್ಕೇನು? ಯೇಸುವಿನ ವಿಷಯವಾದ ಸುವಾರ್ತೆ,
ಯೇಸು ನಿಮಗೆ ಗುಣಪಡಿಸ್ತಾನೆ, ಯೇಸುವನ್ನು ನಂಬು ಅಂತ ಹೇಳ್ಬೋದಿತ್ತಲ್ಲ ಆ ದೇವದೂತನು. ಯಾಕೆ ಹೇಳಲಿಲ್ಲ? ಅವನಿಗೆ ಅಧಿಕಾರ ಇಲ್ಲ. ಈ ಸುವಾರ್ತೆಯ ವಿಷಯವಾದ ಅಧಿಕಾರ ನಮಗೆ ಮಾತ್ರ ಕೊಡಲ್ಪಟ್ಟಿದೆ. ಶುಭ ಸಮಾಚಾರ ಸಾರುವುದು ದೇವರ ಮಕ್ಕಳ ಹಕ್ಕುವಾಗಿದೆ. ಇದು ನಿಮಗೆ ನಾವು ಹೊತ್ತುಕೊಂಡು ಬಂದಿದ್ದೇವೆ. ಒಪ್ಪಿಕೊಳ್ಳುವನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು, ಬಿಡುಗಡೆಯನ್ನು ಮಾಡುವಾತನಾಗಿದ್ದಾನೆ. ಇದಕ್ಕೆ ಜಾತಿ, ಕುಲ, ಭಾಷೆ, ಜನಾಂಗ ಯಾವುದಿಲ್ಲ. ದೇವರು ಒಬ್ಬನೇ. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಕಿ ಆರಾಧಿಸಬೇಕು. ದೇವರೆಷ್ಟು? ಒಬ್ಬನೇ, ಸಾವಿರಾರು ಜನ ಅಲ್ಲ. ಹಲ್ಲೆಲೂಯಾ. ದೇವರು ಒಬ್ಬನೇ. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಆತನನ್ನು ಆರಾಧಿಸುವಾಗ ನಿಮಗೆ ಸತ್ಯದ ಸಂಗತಿಗಳು ಗೋಚರವಾಗ್ತದೆ. ಗುಪ್ತವಾಗಿ ಅಡಗಿಸಿ ಇಟ್ಟಂತಹ ಜ್ಞಾನವು ನಿಮಗೆ ಪ್ರಕಟವಾಗ್ತದೆ. ಹಲ್ಲೆಲೂಯಾ. ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದೆ, ಈ ಮನುಷ್ಯರು ಪರತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆ ಮಾರ್ಗವನ್ನು ತೋರಿಸುವವರು. ಪ್ರೇಸ್ ಗಾಡ್. ಹಾಕಿ ಮುಂದೆ ಹೋಗುವಾಗ ಇಲ್ಲಿ ನಾವು ಓದುವ ಯೋಹಾನ 4 ಬಹಳ ಸಂತೋಷಕರವಾದಂಥ ವಾಕ್ಯ ಇದು. ಯೋಹಾನ ಅಧ್ಯಾಯ 4 ವಾಕ್ಯ 39ರಿಂದ ಓದ್ತೀನಿ. ಆಯಿತಾ? ಇಲ್ಲಿ ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದ ಎಂಬುದಾಗಿ ಸಾಕ್ಷಿ ಕೊಡುತ್ತಿರುವಾಗ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರಿಯರಲ್ಲಿ ಅನೇಕರು ಆತನನ್ನು ನಂಬುವರಾದರು. ಆದ್ದರಿಂದ ಆ ಸಮಾರಿಯರು ಆತನ ಬಳಿಗೆ ಬಂದು, ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು 2 ದಿವಸ ಅಲ್ಲೇ ಇದ್ದನು. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರೆ ಕೇಳಿ ಈತನು ಲೋಕರಕ್ಷಕನೇ ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. ಪ್ರೈಸ್ ಗಾಡ್. ಇಲ್ಲಿ ಈ ವಾಕ್ಯವನ್ನು ನಾನು ಫುಲ್ಲಾಗಿ ಓದಿದೆ. ಯಾಕಂದರೆ ಸಮರಿಯ ಸ್ತ್ರೀಗೆ ಯೇಸು ಸ್ವಾಮಿ ಮತ್ತು ಸಮರಿಯ ಸ್ತ್ರೀ ಈ ಅಧ್ಯಾಯವನ್ನು ಓದಿರಿ, ಒಂದು ದೊಡ್ಡ ಒಂದು ಜ್ಞಾನವು ಇದರಲ್ಲಿ ಅಡಕವಾಗಿದೆ. ಆ ಸ್ತ್ರೀ ಕೇಳುವಂಥ ಪ್ರಶ್ನೆಗಳು ಅನೇಕವಾಗಿತ್ತು. ಸುಂದರವಾದ ಪ್ರಶ್ನೆಗಳು, ಜ್ಞಾನವುಳ್ಳ ಪ್ರಶ್ನೆಗಳು. ಯೇಸು ಅವಳಿಗೆ ಮೆಸ್ಸಿಯನು ನಾನು ಅಂತ ಹೇಳ್ತಾನೆ ಇಲ್ಲಿಗೆ. ಅಷ್ಟೇ ಅಲ್ಲ, ಲೋಕರಕ್ಷಕ ನಾನೇ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಯೇಸು ಒಬ್ಬನೇ ಹೇಳುವುದಲ್ಲ, ಈ ಜನರು ಕೂಡ ಅವನನ್ನು ಲೋಕರಕ್ಷಕನಂತಾರೆ. ಈಗ ಈ ಸಮಯದಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾನಂತ ಹೇಳಿದರೆ, ಆ ಮಗಳಿಗೆ ಮಾಡಿದಂಥ ಪಾಪಗಳ ವಿಷಯದಲ್ಲಿ ಅರಿವು ಹುಟ್ಟಿಸ್ತಾರೆ. ಪಾಪ ನೀನು ಮಾಡಿದೆ ಅಂತ. ಆವಾಗ ಅವಳಿಗೆ ಗೊತ್ತಾಗಿದ್ದೇನೆ, ನಾನು ಪಾಪಿಯಾಗಿದ್ದೇನೆ, ನಾನು ಮಾಡಿದಂಥ ಪಾಪವನ್ನು ಬಿಡಬೇಕು. ಈ ಸಮಯದಲ್ಲಿ ಅವಳು ಇಡೀ ಊರಿಗೆ ಹೋಗಿ ಹೇಳ್ತಾಳೆ, ನಾನು ಮಾಡಿದಂಥ ಸಂಗತಿಗಳು ನನಗೆ ತಿಳಿಸಿದಂಥ ವ್ಯಕ್ತಿ ನಮ್ಮ ಮಧ್ಯದಲ್ಲಿದ್ದಾನೆ, ಈತನು ಪ್ರವಾದಿಯಾಗಿರ್ಬೋದು, ಈತನು ಲೋಕರಕ್ಷಕನಾಗಿರ್ಬೋದು ಅಂತ ಸುವಾರ್ತೆ ಸಾರ್ಥ ಹೋಗ್ತಾ ಇದ್ದಾಳೆ. ಈ ಸಮಯದಲ್ಲಿ ದೇವ ಮಗಳೇ ಆ ಊರಿನಲ್ಲಿ, ಆ ಸಮರ್ಯ ಪಟ್ಟಣದಲ್ಲಿ ದೊಡ್ಡ ಸಂತೋಷ ಉಂಟಾಗ್ತದೆ. ಈ ಸಮಯದಲ್ಲಿ ಯೇಸುವನ್ನು ಹೇಳ್ತಾರೆ, ಬನ್ರಿ ನಮ್ಮ ಮನೆಗೆ, ಬನ್ರಿ ನಮ್ಮ ಊರಿಗೆ, ಬನ್ರಿ ನಮ್ಮ ಒಳಗಡೆ. ಯಾರೆಲ್ಲ ಯೇಸು ಸ್ವಾಮಿಯನ್ನು ತಮ್ಮ ಮನೆಗೆ, ಯಾರೆಲ್ಲ ಯೇಸು ಸ್ವಾಮಿ ದೇವರ ಸಮೀಪಕ್ಕೆ ಹೋಗ್ತಾರೆ, ಯಾರೆಲ್ಲ ಯೇಸು ಸ್ವಾಮಿ ಹತ್ತಿರ ಹೋಗ್ತಾರೆ, ಅವರಿಗೆಲ್ಲರಿಗೂ ರಕ್ಷಣೆ ಉಂಟಾಗ್ತದೆ. ಪ್ರೇಸ್ ಗಾಡ್. ಎಷ್ಟು ಸುಂದರವಾಗಿದೆ ಈ ವಿಷಯ. ಇದರಷ್ಟು ಸುಂದರವಾದದ್ದು ಬೇರೆ ಯಾವುದೂ ಇಲ್ಲ. ಯಾಕೆಂದರೆ ಆತ್ಮರಕ್ಷಣೆ ಬಹಳ ಅದ್ಭುತಕರವಾದದ್ದು, ಆತ್ಮರಕ್ಷಣೆ ಪ್ರಥಮವಾದದ್ದು. ಇಲ್ಲಿ ಜನರೆಲ್ಲರೂ ಆ ಹೆಂಗಸಿನ ಮಾತನ್ನು ಕೇಳಿದರು, ಬಟ್ ಅವರು ಪರೀಕ್ಷೆ ಮಾಡಿದರು. ನೋಡುವ, ಯೇಸು ಸ್ವಾಮಿ ನಿಲ್ಲಿಸಿ ನಾನು ಮಾತನಾಡ. ಆವಾಗ ಅವರಿಗೂ ಗೊತ್ತಾಯಿತು ಯೇಸು ಸ್ವಾಮಿಯೇ ನಿಜವಾದ ರಕ್ಷಕ. ಆವಾಗ ಸಮರಿಯ ಸ್ತ್ರೀಗೆ ಹೋಗಿ ಹೇಳ್ತಾರೆ, ನೀನು ಹೇಳಿದ ಸಾಕ್ಷಿ ಮೇಲೆ ನಾನು ನಂಬುವುದಿಲ್ಲ, ನನಗೆ ಗೊತ್ತಾಯಿತು ನಾನು ಪಾಪಿಯಾಗಿದ್ದೇನೆ, ನನ್ನ ಜೀವಿತ ಬದಲಾವಣೆ ಮಾಡಿಕೊಳ್ಬೇಕು. ಯೇಸುವಿನ ವಾಕ್ಯವನ್ನು ಕೇಳಿದ್ದೇನೆ, ಆ ವಾಕ್ಯದಲ್ಲಿ ನನಗೆ ತಿಳಿದು ಬಂತು ಪರಲೋಕವಿದೆ, ನರಕ ಇದೆ, ಪಾತಾಳ ಇದೆ, ನಾನು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅದು ಡಿಸಿಷನ್ ನನ್ನ ಕೈಯಲ್ಲಿ ಇದೆ. ಯಾರ್ಯಾರು ಆತನನ್ನು ಒಪ್ಪಿಕೊಳ್ತಾರೋ ಅವರಿಗೆ ನಿತ್ಯ ಜೀವ ಉಂಟಾಗ್ತದೆ. ಅದಕ್ಕೆ ಅಲ್ಲಿ ವಾಕ್ಯ ಯೋಹಾನ 3:16 ಹೇಳ್ತಾರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು,
ಆತನು ನಂಬುವವನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟಿದ್ದಾನೆ ಹೊರತು ತೀರ್ಪುಯಾಗುವುದಕ್ಕೆ ಕಳುಹಿಸಲಿಲ್ಲ. ಈಗ ಯೇಸುವನ್ನು ನಂಬುವವರು ರಕ್ಷಣೆ ಹೊಂದುತ್ತಾರೆ ಬಿಟ್ಟರೆ ತೀರ್ಪಿಗೆ ಗುರಿ ಹಾಕುತ್ತಿಲ್ಲ. ಅದಕ್ಕಾಗಿ ದೇವ ಮಕ್ಕಳೇ, ಲೋಕಕ್ಕೆ ಬೆಳಕು ಬಂತು, ಅದನ್ನು ನಂಬದೇ ಹೋದರೆ ತೀರ್ಪಿಗೆ ಒಳಗಾಗ್ತೀರಿ. ಈ ಸಂದೇಶ ಇವತ್ತು ಕೊಡುವಂಥದ್ದು. ದೇವರ ಸಮೀಪಕ್ಕೆ ಬನ್ನಿರಿ. ದೇವಕ್ಕೆ ಸಮೀಪಕ್ಕೆ ಬರುವಾಗ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ. ಆ ಸ್ತ್ರೀಯ ಜೀವಿತದಲ್ಲಿ ಎಷ್ಟು ದೊಡ್ಡ ಕಾರ್ಯ ಮಾಡಿದನು. ಆ ಸ್ತ್ರೀಯ ಮುಖಾಂತರ ಇಡೀ ಸಮರಿಯ ಪ್ರಾಂತ್ಯವೇ ರಕ್ಷಣೆಗೆ ಬಂತು. ಆ ದೆವ್ವ ಹಿಡಿದಂತಹ ಕಣಿ ಹೇಳುವ ಆ ಒಂದು ಹುಡುಗಿ, ಇವರು ದೇವರ ಪರಾತ್ಮನ ದೇವರ ಸೇವಕರು, ಇವರ ಮಾತನ್ನು ಕೇಳಿ ಅಂದರು. ರಕ್ಷಣೆ ವಿಷಯ ಹೇಳ್ತಾಳೆ ಅಂತ. ಮುಂದೆ ಹೋಗುವಾಗ ಯಾಕೋಬನ ಪತ್ರಿಕೆ, ದೇವರ ಸಮೀಪಕ್ಕೆ ಬನ್ನಿರಿ, ಅವಾಗ ಸೈತಾನ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ, ರೋಗ ಬಿಟ್ಟು ಓಡಿ ಹೋಗ್ತದೆ, ಸಮಸ್ಯೆ ಬಿಟ್ಟು ಓಡಿ ಹೋಗ್ತದೆ, ಬಡತನ ಬಿಟ್ಟು ಓಡಿ ಹೋಗ್ತದೆ, ಎಲ್ಲ ಕಷ್ಟ ಕಣ್ಣೀರು ವೇದನೆಗಳು ದೇವರು ನಿಮಗೆ ಪರಿಹಾರವನ್ನು ಕೊಡುವ ಆತನಾಗಿದ್ದಾನೆ. ಇಷ್ಟೆಲ್ಲ ವಾಗ್ದಾನಗಳು ಕೊಡುವಾಗ ಯಾರಿಗೂ ಬೇಡ, ಪರಲೋಕ ಸೌಭಾಗ್ಯ ಕೊಡುವಾಗ ಯಾರಿಗೂ ಬೇಡ. ಮತ್ತೊಂದು ವಿಷಯ ಹೇಳ್ತೇನೆ, ಮರಣ ಹೊಂದಿದ ಮೇಲೆ ಈ ದೇಹ ಮಣ್ಣಿಗೆ ಹೋಗ್ತದೆ, ಆದರೆ ಒಳಗಡೆ ಇರುವಂಥ ಆತ್ಮವು ರೂಪಾಂತರಗೊಳ್ತದೆ. ಆತ್ಮಿಕ ಶರೀರ ಇದೆ. ಈ ಶರೀರವು ದೇವರ ಮುಂದೆ ಹೋಗಿ ನಿಲ್ಲಬೇಕು. ಆತ್ಮಿಕ ಶರೀರ ಆಯಿತಾ? ಆವಾಗ ಯೇಸುವನ್ನು ಅಂಗೀಕರಿಸಿದವರಿಗೆ ನ್ಯಾಯ ತೀರ್ಪು ಇರುವುದಿಲ್ಲ. ಅಂದರೆ ಅವರು ನರಕದಿಂದ ತಪ್ಪಿಸಿಕೊಂಡಿರ್ತಾರೆ. ಬಟ್ ಯಾರು ಒಪ್ಪುವುದಿಲ್ಲವೋ ಯೇಸುವಿನ ರಕ್ತಕ್ಕೂ ಆತನ ವೇದನೆಗೂ ಪವಿತ್ರ ಗ್ರಂಥದಲ್ಲಿ ಬರೆದಂಥ ಪ್ರತಿಯೊಬ್ಬರ ರಕ್ತಕ್ಕೂ ಅವರು ಲೆಕ್ಕ ಕೊಡುವರಾಗಿರ್ತಾರೆ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸುವ. ನಾನು ನಿಮಗೆ ಹೇಳುವಂಥದ್ದಿಷ್ಟೇ, ಯಾರಾದರೂ ಇವತ್ತು ಸುವಾರ್ತೆ ಹೊಸದಾಗಿ ಕೇಳ್ತಾ ಇದ್ದರೆ, ಮಗನೇ ಮಗಳೇ ಸ್ವಲ್ಪ ಗಮನ ಕೊಡು. ಇದರಲ್ಲಿ ಓದುವುದರಲ್ಲಿ, ವಾಕ್ಯವನ್ನು ಓದುವುದರಲ್ಲಿ ಏನು ತೊಂದರೆ ಇಲ್ಲ. ಓದಿ, ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಬೇಕು, ಯಾವುದು ಬೇಡ ನಿನಗೆ ಗೊತ್ತುಕೊಳ್ಳುವ ಅರ್ಥ ಮಾಡಿಕೊಳ್ಳುವ ಆತ್ಮ ಕೊಟ್ಟಿದ್ದಾನೆ ದೇವರು. ಗಟ್ಟಿಯಾಗಿ ಹಿಡಿದುಕೋ, ದೇವರ ಮಾರ್ಗದಲ್ಲಿ ನಡಿ. ನಿಮಗೆ ದೇವರು ಶುಭವಾಗಲಿ, ರಕ್ಷಣೆಯಾಗಲಿ, ಕರ್ತ ನಿನಗೆ ಸ್ತೋತ್ರವಾಗಲಿ. ಇವತ್ತು ಈ ಸಂದೇಶ ಹೊಸಬರಾಗಿ ಕೇಳಿದಂಥ ಪ್ರತಿಯೊಬ್ಬೊಬ್ಬರ ಆತ್ಮಗಳು ತೆರೆಯಲ್ಪಟ್ಟು ಅವರ ಹೃದಯದಲ್ಲಿ ಯೇಸುವೇ ದೇವರು ರಕ್ಷಕನಂತ ಒಪ್ಪಿಕೊಳ್ಳುವಂತೆ ಅವರ ಹೃದಯದಲ್ಲಿ ಮಾನಸಾಂತರ ಉಂಟಾಗಲಿ. ಅಪ್ಪ ಪರಿಶುದ್ಧಾತ್ಮನೇ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಂದೇಶ ಕೇಳಿದಂಥ ಪ್ರತಿಯೊಬ್ಬರಲ್ಲಿ ಶುಭವೂ ಕೃಪೆಯು, ಅವರ ಕಣ್ಣೀರೆಲ್ಲವೂ ದೂರವಾಗಿ ಅವರಿಗೆ ಆತ್ಮಿಕವಾದ ನಿನ್ನ ಮನ್ನವನ್ನು ಕೊಟ್ಟು, 5-fold ಮಿನಿಸ್ಟ್ರಿಯನ್ನು ಕೊಟ್ಟು ಅದ್ಭುತವಾಗಿ ನಡೆಸು, ಮಹಿಮೆಯಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಜೀವಳ ತಂದೆಯೇ, ಆಮೆನ್. ಪ್ರೈಸ್ ಗಾಡ್.